ನೀವು ಯಾವಾಗರೇ ಈ ಉಪ್ಪಿನಕಾಯಿ ಟೇಸ್ಟ್ ಮಾಡಿದ್ರ? ಇಲ್ಲಪ್ಪ ನಿಮ್ಮ ಮನ್ಯಾಗ ಈ ಉಪ್ಪಿನಕಾಯಿ ಮಾಡ್ತಿದ್ರಪ್ಪ ಅಂತಂದ್ರೆ ಫಟಾಫಟ್ ಕಮೆಂಟ್ನಾಗ ಯಸ್ ಅಂತೇಳಿ ಟೈಪ್ ಮಾಡ್ರಿ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಒಂದು ಹಳೇ ಕಾಲದ ಉಪ್ಪಿನಕಾಯಿ ರೆಸಿಪಿ ಶೇರ್ ಮಾಡಕತ್ತೀನಿ ರೀ. ಇದ್ರ ಹೆಸರು ಮಾಂಗನಿ ಬೇರಿನ ಉಪ್ಪಿನಕಾಯಿ ಅಂಥೇಳಿ. ಭಾಳ ಮಂದಿಗೆ ಇದ್ರ ಬಗ್ಗೆ ಗೊತ್ತಿರ್ಲಿಕ್ಕಿಲ್ಲ ಅಂತ ಅನ್ಕೋತೀನಿ. ಚಳಿಗಾಲದಾಗ ಹೆಚ್ಚಾಗಿ ಸಿಗುವಂಥ ಒಂದು ವಿಶೇಷವಾದ ಬೇರಿದು. ಬೇರಂದ ಕೂಡಲೇ ಮತ್ತು ಬಿರುಸಿರಂಗಿಲ್ಲ ರೀ, ಇದು ಭಾಳ ಸೂಕ್ಷ್ಮ ಇರುತ್ತೆ. ಟೇಸ್ಟ್ನಾಗ ಮೂಲಂಗಿ ಗತ್ಲೆ ಇರ್ತೈತಿ. ಚಳಿಗಾಲದಾಗ ಹೆಚ್ಚಾಗಿ ಈ ಮಾಗನಿ ಬೇರೆ ತಲ್ರಿ ಸಂತ್ಯಾಗ ಮಾರಕ್ಕೆ ಬರ್ತೈತಿ. ಭಾಳ ಅಪರೂಪ, ಎಲ್ಲ ಕಡೆ ಸಿಗೋದಿಲ್ಲ ಇದು. ನಂಗೆ ಗೊತ್ತು ಈ ರೆಸಿಪಿ ಎಲ್ಲರಿಗೂ ಮಾಡೋಕ್ಕಾಗೋದಿಲ್ಲ, ಈ ಮಾಗನಿ ಬೇರೆ ಎಲ್ಲ ಕಡೆ ಸಿಗೋದಿಲ್ಲ ಅಂಥೇಳಿ. ಆದರೂ ನಮ್ಮ ಕಡೆ ನಮ್ಮ ಹಿರಿಯರು ಈ ಥರದೊಂದು ವಿಶೇಷವಾದ ಉಪ್ಪಿನಕಾಯಿ ಮಾಡ್ತಿದ್ರು. ಅಟ್ಲೀಸ್ಟ್ ಅದು ನಮ್ಗೆ ಗೊತ್ತರೇ ಇರಲಿ, ನೋಡಿ ನೀವೆಲ್ಲ ತಿಳ್ಕೊಳ್ಳಿ ಅಂತ ನಾನು ಇವತ್ತಿನ ರೆಸಿಪಿನ ಶೇರ್ ಮಾಡಕತ್ತೀನಿ. ಪ್ಲೀಸ್ ವಿಡಿಯೋನ ಪೂರಾ ನೋಡಿರಿ. ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮ್ಲಿಗೆ ಶೇರ್ ಮಾಡಿರಿ. ನಾ ಇಲ್ಲೇ ಒಂದು ಅರ್ಧ ಕೆ ಜಿಯಷ್ಟು ಮಾಗನಿ ಬೇರು ತೊಗೊಂಡೇನಿ ರೀ. ಮುಳುಗುವಷ್ಟು ನೀರು ಹಾಕಿ 1-2 ತಾಸು ಇವನ್ನ ನೆನೆಸಿಡ್ಬೇಕು. ಲಕ್ಷ ಇರಲಿ, ಎಲ್ಲ ಬೇರು ಚಲೋತಂಗೆ ಮುಳುಗುವಷ್ಟು ನೀರು ಹಾಕಬೇಕು. 1-2 ತಾಸು ಆದಮೇಲೆ ಇವನ್ನ ಹಿಂಗೆ ಹಗುರಂಗೆ ತಿಕ್ಕಿ ತೊಳಿಬೇಕು. ಭಾಳ ಸೂಕ್ಷ್ಮ ಇರ್ತಾವ್ರಿ, ಜೋರಂಗೆ ಭಾರ ಹಾಕಿ ತಿಕ್ಕಿ ತೊಳಿಬಾರ್ದು, ಮುರಿದು ಬಿಡ್ತಾವು. ಎಲ್ಲ ಚಲೋತ್ತಂಗೆ ತೊಳೆದ್ಮೇಲೆ ಒಂದು ಕಾಟನ್ ಅರ್ಬಿ ಮೇಲೆ ಹಾಕಿ ಅಗಲಂಗೆ ಹರಡಿಡ್ರಿ. ಪೂರ ಒಣಗಬೇಕು, ಎಲ್ಲ ಬೇರೆ ಚಲೋತ್ತಂಗೆ ಒಣಗುತ್ತಾನ ಹಿಂಗೆ ಬಿಡಬೇಕು. ಎಲ್ಲ ಪೂರ ಒಣಗಿದ ಮೇಲೆ ಇವನ್ನ ಕಟ್ ಮಾಡಬೇಕು. 2 ತುದಿಗೆ ಸ್ವಲ್ಪ ಕಟ್ ಮಾಡಿ ತೆಗೀರಿ, ಜಾಸ್ತಿ ಕಟ್ ಮಾಡಕ್ಕೆ ಹೋಗ್ಬೇಡ್ರಿ. ಆಮೇಲೆ ಒಂದು ಚಾಕು ಇಲ್ಲಾಂದ್ರೆ ಒಂದು ಚಮಚೆ ತಗೊಂಡು ಹಿಂಗೆ ಇದ್ರ ಮೇಲೆ ಕೆಬ್ಬರ್ಕೋಂತ ಸಿಪ್ಪಿ ತೆಗಿಬೇಕು. ಪೀಲರ್ ಬಳಸಬೇಡ್ರಿ, ಮತ್ತು ಚಮಚ ಇಲ್ಲೊಂದು ಚಾಕುಲಿ ಹಗರ್ಕ ಈ ಸಿಪ್ಪಿನ ತೆಗಿಬೇಕು. ಭಾಳ ತೆಳ್ಳಗೆ ಸೂಕ್ಷ್ಮ ಇರ್ತಾವ್ರಿ, ಸ್ವಲ್ಪ ಕೇರ್ಫುಲ್ಲಾಗಿ ನಾವು ಇವನ್ನ ಸಿಪ್ಪಿ ತೆಗಿಬೇಕಾಗ್ತೈತಿ. ಹಿಂಗೆ ನಾನು ಎಲ್ಲ ಬೇರುಗಳ್ನ ಕ್ಲೀನ್ ಮಾಡಿ ರೆಡಿ ಮಾಡಿ ಇಟ್ಕೊಂಡೆ. ಸಿಪ್ಪಿ ತೆಗೆದ್ಮೇಲೆ ಇವನ್ನ ಕಾಟನ್ ಅರ್ಬಿಲೆ ಒರೆಸಿ ಕ್ಲೀನ್ ಮಾಡಿ ಇಟ್ಕೋಬೇಕು. ನೆಕ್ಸ್ಟ್ ಈಗ ಇವನ್ನ ಹಿಂಗೆ ತೆಳ್ಳಗೆ ಉದ್ದಕ್ಕೆ ಕಟ್ ಮಾಡಕತ್ತೇನೆ ರೀ. ಎಷ್ಟು ಸಾಧ್ಯ ಆಗುತ್ತಷ್ಟು ತೆಳ್ಳಗೆ ಕಟ್ ಮಾಡಬೇಕು. ಉದ್ದ ಬೇಕಂದ್ರೆ ನೀವು ಇನ್ನೊಂದು ಸ್ವಲ್ಪ ಉದ್ದ ಕಟ್ ಮಾಡ್ಕೋಬೋದು, ಆದ್ರೆ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ತೆಳ್ಳಗೆ ಕಟ್ ಮಾಡಿರಿ. ಎಲ್ಲ ಬೇರುಗಳ್ನ ಕಟ್ ಮಾಡಿದ್ಮೇಲೆ ಒಂದು ಸ್ಟೀಲಿನ ಬುಟ್ಟೆಗೆ ಹಾಕೀನಿ ರೀ. ಈಗ ಇದ್ರಾಗ ಒಂದು 3-4 ಚಮಚದಷ್ಟು ಸಾಸಿವೆ ಬ್ಯಾಳೆ, ಉಪ್ಪಿನಕಾಯಿ ಹಾಕ್ತೀವಲ್ರಿ ಅದ ಸಾಸಿವೆ ಬ್ಯಾಳಿದು. ರುಚಿಗೆ ತಕ್ಕಷ್ಟು ಉಪ್ಪು, ಒಂದು ಸಣ್ಣ ಚಮಚದಷ್ಟು ಅರಿಶಿಣ ಪುಡಿ, ಒಂದು ದೊಡ್ಡ ಚಮಚದಷ್ಟು ಸಕ್ಕರೆ ಇಲ್ಲ ಅಂತಂದ್ರೆ ಬೆಲ್ಲ, ಒಂದು 2-3 ನಿಂಬೆಹಣ್ಣಿನ ರಸ ತೆಗೆದು ಅದನ್ನು ಸೋಸಿ ಹಾಕಾಕತ್ತೀನಿ ರೀ. ಈಗ ಇದನ್ನು ಚಲೋತಂಗೆ ಮಿಕ್ಸ್ ಮಾಡಿ ಸೈಡಿಗೆ ಎತ್ತಿಟ್ಬಿಟ್ಟು ಮುಂದೆ ಈ ಕಡೆ ನಾನು ಒಂದು ಸಣ್ಣ ಕಡಾಯಿ ಬಿಸಿ ಮಾಡಕ್ಕಿಟ್ಟಿದ್ರಾಗ ಒಂದು 1/4 ಕಪ್ಪಷ್ಟು ಎಣ್ಣೆ ಹಾಕಿ ಬಿಸಿ ಮಾಡಕ್ಕಿಟ್ಟೀನಿ ರೀ. ಸಣ್ಣ ಉರಿ ಒಳಗೆ ಎಣ್ಣೆನ ಚಲೋತಂಗೆ ಕಾಯಿಸ್ಬಿಟ್ಟು ಗ್ಯಾಸನ್ನ ಬಂದ್ ಮಾಡಿದೆ. ಈಗ ಇದ್ರಾಗ ಒಂದು ಅರ್ಧ ಟೀ ಸ್ಪೂನಷ್ಟು ಇಂಗು ಮತ್ತು ಒಂದು 3-4 ಟೇಬಲ್ ಸ್ಪೂನಷ್ಟು ಬ್ಯಾಡಗಿ ಮೆಣಸಿನ್ಕಾಯಿ ಖಾರ ಪುಡಿ ಹಾಕಿ ಚಲೋತಂಗೆ ಮಿಕ್ಸ್ ಮಾಡಿದ್ದಾರೆ. ಇದನ್ನು ಸ್ವಲ್ಪ ತಣ್ಣಗಾಗೋ ತನಕ ಬಿಡ್ತೀನಿ. ಪೂರ ತಣ್ಣಗಾದ್ಮೇಲೆ ಮೊದಲೇ ನಾವು ಕಲಸಿಟ್ಟಿರ್ತೀವಲ್ರಿ ಮಾಗನಿ ಬೇರು, ಅದ್ರಾಗ ಹಾಕಿದ್ದನ್ನು ಚಲೋತಂಗೆ ಮಿಕ್ಸ್ ಮಾಡಬೇಕು. ಇದನ್ನು ಒಂದು ಭರಣಿ ಒಳಗೆ ಇಲ್ಲ ಅಂತಂದ್ರೆ ಗಾಜಿನ ಬಾಟಲ್ನಾಗ ಹಾಕಿಡ್ರಿ. ಒಂದು ವಾರದ ತನಕ ಹಿಂಗೆ ಬಿಡಬೇಕು. ಅವಾಗವಾಗ ಮುಚ್ಚಳ ತೆಗೆದು ಮೇಲೆ ಕೆಳಗೆ ಚಲೋತಂಗೆ ಮಿಕ್ಸ್ ಮಾಡ್ಕೊತಿರ್ರಿ. ಒಂದು ವಾರದ ತನಕ ಇದನ್ನು ತಿನ್ನಬಾರ್ದು, ಒಂದು ವಾರ ಆದಮೇಲೆ ಇದು ತಿನ್ನೋಕೆ ರೆಡಿ ಆಗುತ್ತೆ. ಸೊ ಫ್ರೆಂಡ್ಸ್, ಇವತ್ತಿನ ಈ ಅಪರೂಪದ ಉಪ್ಪಿನಕಾಯಿ ರೆಸಿಪಿ ನಿಮ್ಗೆ ಹೆಂಗೆ ಅನ್ನಿಸ್ತಂತೇಳಿ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸ್ರಿ. ಹಂಗೆ ವಿಡಿಯೋಕ್ಕೊಂದು ಲೈಕ್ ಕೊಡ್ರಿ. ಮತ್ತಷ್ಟು ಉತ್ತರ ಕರ್ನಾಟಕದ ಇಂಥವ ಹಳೆ ಕಾಲದ ರೆಸಿಪಿಗೆ ನಮ್ಮ ಚಾನಲ್ ಪಾಕ ಶೃಂಗಾರನ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿರಿ. ಹಂಗೆ ಬಾಜು ಐತಲ್ರಿ ಬೆಲ್, ಅದನ್ನು ಮರಿದನ್ನು ಕ್ಲಿಕ್ ಮಾಡಿರಿ. ಥ್ಯಾಂಕ್ ಯು.